ವೀಕ್ಷಕರೇ, ಉದಂತ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ್. ವೀಕ್ಷಕರೇ, ರಾಜ್ಯದಲ್ಲಿ ಹಲವು ದಿನಗಳ ಹಿಂದೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆಗಳನ್ನು ನಡೀತಾ ಇದ್ದಾವೆ. ಹಾಗೆ ಅಫಜಲ್ಪುರ ತಾಲೂಕಿನ ಶಾಸಕರಾಗಿರ್ತಕ್ಕಂಥ MY ಪಾಟೀಲ್ ಅವರು ಮತ್ತು ಆಳಂದ ತಾಲೂಕಿನ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಅವರು ಕೂಡ ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಖಾನೆ ಆಡಳಿತದ ಜೊತೆಯಲ್ಲಿ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಆಳಂದ ತಾಲೂಕಿನ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಅವರು, ಅಫಜಲ್ಪುರ ತಾಲೂಕಿನ ಶಾಸಕರಾಗಿರ್ತಕ್ಕಂಥ MY ಪಾಟೀಲ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ರೈತರಿಗೆ ಕಬ್ಬು ಬೆಳೆದವರಿಗೆ ಪ್ರತಿ ಟನ್ನಿಗೆ 3,500 ರೂಪಾಯಿ ನಿಗದಿಪಡಿಸಿ ಅಂತ ಹೇಳಿ ಕೇಳಿಕೊಂಡಿರ್ತಾರೆ. ಆ ಒಂದು ಸಭೆಯಲ್ಲಿ ನಿಗದಿ ಆಯ್ತಾ? ಕಾರ್ಖಾನೆಯ ಮಾಲೀಕರು ಒಪ್ಪದೇ ಕಾರಣ ಏನಾಗಿದೆ ಅಂತಂದ್ರೆ, ಇವತ್ತು ರೈತ ಪರ ಸಂಘಟನೆಗಳಾಗಿರ್ಬೋದು, ರೈತರ ಮುಖಂಡರಾಗಿರ್ಬೋದು ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಜನರು ರೈತಾಪಿ ಜನರು ಆಕ್ರೋಶಗೊಂಡಿದ್ದಾರೆ. ಆಕ್ರೋಶ ಅಫಜಲ್ಪುರ ಪಟ್ಟಣದಲ್ಲಿ ಒಂದು ರೈತ ಸಂಘಟನೆಗಳು ಸೇರಿಕೊಂಡು ಕಬ್ಬು ಬೆಳೆಗಾರರು ಮತ್ತು ಸೇರಿಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಮತ್ತು ಬಂದ್ಗೆ ಕರೆಯನ್ನು ನೀಡಿದ್ದಾರೆ. ಇವತ್ತು ಬಂದ್ ಕರೆ ಅಷ್ಟೇ ಯಶಸ್ವಿಯಾಗಿ ನಡೀತಾ ಇದೆ. ಮುಖ್ಯವಾಗಿ ಹೇಳ್ಬೇಕಾಗಿದ್ದಂತ ಏನು ಅಂತಂದ್ರೆ, ಇವತ್ತು ಅಫಜಲ್ಪುರ ಪಟ್ಟಣದಲ್ಲಿರ್ತಕ್ಕಂಥ ರೈತ ಸಂಘಟನೆಗಳು ಸ್ವಪ್ರತಿಷ್ಠೆಗಾಗಿ ಬಡದಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಂಡು ಬರ್ತಾ ಇದೆ ಅನ್ನೋದು ಇವತ್ತು ರೈತರು ಇರುಸು ಮುರುಸಿಗೆ ಕಾರಣವಾಗ್ತಾ ಇದೆ. ಹೇಗೆ ಅನ್ನೋದಾದ್ರೆ, ಒಂದು ಸಂಘಟನೆ ಏನಾಗಿದೆ ಅಂತಂದ್ರೆ ಅಫಜಲ್ಪುರ ಪಟ್ಟಣದಲ್ಲಿರ್ತಕ್ಕಂಥ ಬಸವೇಶ್ವರ ವೃತ್ತದಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೆ. ಇನ್ನೊಂದು ಸಂಘಟನೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಅಂಬೇಡ್ಕರ್ ವೃತ್ತದಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೆ. ರೈತರಿಗೆ ಏನಾಗಿದೆ ಅಂತಂದ್ರೆ ಗೊಂದಲ ಸೃಷ್ಟಿಯಾಗಿದೆ. ಯಾವ ರೀತಿ, ಯಾವ ಸಂಘಟನೆ ಪರವಾಗಿ ನಿಂತ್ಕೋಬೇಕು? ಏನೋ ಅಫಜಲ್ಪುರ ಪಟ್ಟಣದಲ್ಲಿರ್ತಕ್ಕಂಥ ಬಸವೇಶ್ವರ ವೃತ್ತದಲ್ಲಿರ್ತಕ್ಕಂಥ ಸಂಘಟನೆ ಜೊತೆ ನಿಂತ್ಕೋಬೇಕು ಅಥವಾ ಅಂಬೇಡ್ಕರ್ ಸರ್ಕಲ್ದಲ್ಲಿರ್ತಕ್ಕಂಥ ಸಂಘಟನೆ ಜೊತೆ ನಿಂತ್ಕೋಬೇಕು ಅನ್ನೋದು ಇವತ್ತು ರೈತರಲ್ಲಿ ಏನಾಗಿದೆ ಅಂತಂದ್ರೆ ಗೊಂದಲಕ್ಕೆ ಸೃಷ್ಟಿಯಾಗಿದೆ. ಆದ್ರೆ ಹೋಗ್ತಕ್ಕಂಥ ದಾರಿ ಒಂದೇ ಮತ್ತು ಗುರಿನೂ ಕೂಡ ಒಂದೇ. ಏನಾಗಿದೆ ಅಂತಂದ್ರೆ ಬಸವೇಶ್ವರ ವೃತ್ತದಲ್ಲಿ ಕುಂತಕ್ಕಂಥ ಸಂಘಟನೆ ಕೂಡ ಏನಾಗಿದೆ ಅಂತಂದ್ರೆ ರೈತರ ಪರವಾಗಿ, ರೈತರ ಕಳಕಳಿಯಿಂದನೇ 3,500 ರೂಪಾಯಿ ಕಾರ್ಖಾನೆಯವರು ಬೆಲೆ ನಿಗದಿಪಡಿಸಿ ಅಂತ ಹೇಳಿ ಪ್ರತಿಭಟನೆ ಕುಂತ್ಕೊಂಡಿರ್ತಕ್ಕಂಥದ್ದು. ಮತ್ತು ಅಂಬೇಡ್ಕರ್ ವೃತ್ತದಲ್ಲಿ ಕುಂತಿರ್ತಕ್ಕಂಥ ಸಂಘಟನೆ ಕೂಡ ಏನಾಗಿದೆ ಅಂತಂದ್ರೆ ಕಬ್ಬಿನ ಪ್ರತಿ ಟನ್ಗೆ 3,500 ರೂಪಾಯಿ ಕೊಡಿ ಅಂತ ಹೇಳಿ ಕೇಳ್ತಾ ಇದೆ. ಗುರಿ ಒಂದೇ ಆದ್ರೂ ಕೂತ್ಕೊಂಡಿರ್ತಕ್ಕಂಥ ಪ್ರತಿಭಟನೆ ಏನಾಗಿದೆ ಅಂತಂದ್ರೆ ಬೇರೆ ಬೇರೆ ಕಡೆಯಿಂದ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಎಲ್ಲೋ ರೈತರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸ್ವಪ್ರತಿಷ್ಠೆಗಾಗಿ ಪಡೆದಾಡ್ತಾ ಇದ್ದಾರೆ ಅಂತೇಳಿ ರೈತರಲ್ಲಿ ಇರುಸು ಮುರುಸಿಗೆ ಕಾರಣವಾಗ್ತಾ ಇದೆ ಅನ್ನೋದು ಇವತ್ತು ಪ್ರಜ್ಞಾವಂತ ರೈತರು ವಿಚಾರ ಮಾಡ್ತಕ್ಕಂಥ ಒಂದು ವಿಚಾರಗಳನ್ನು ಕೇಳಿ ಬರ್ತಕ್ಕಂಥದ್ದು. ಇವತ್ತು ಇಡೀ ಒಂದು ಅಫಜಲ್ಪುರ ತಾಲೂಕಿನಲ್ಲಿರ್ತಕ್ಕಂಥ ರೈತರ ಪರವಾಗಿ ಮಾಡಿರ್ತಕ್ಕಂಥ ಹೋರಾಟವನ್ನು ಏನಾಗಿದೆ ಅಂತಂದ್ರೆ ಇವತ್ತು ಯಶಸ್ವಿಯಾಗಿ ಆಗ್ತಾ ಇದೆ. ಆದ್ರೆ ಅವರು ಕೇಳ್ತಕ್ಕಂಥದ್ದು ಏನು, ನಿಗದಿತವಾದ ಬೆಲೆಯನ್ನು ಕೊಡ್ತಾ ಇಲ್ಲ. ಕಟಾವ್ ಮಾಡೋದ್ರಲ್ಲಿ ಕೂಡ ದುಡ್ಡನ್ನು ತಗೋತಾ ಇದ್ದಾರೆ. ಹೀಗೆ ಒಂದೊಂದೊಂದೊಂದು ಸಮಸ್ಯೆಗಳನ್ನು ಅವರು ಕೂಡ ಹೇಳ್ತಕ್ಕಂಥದ್ದು ಅದೇ, ಇವರು ಕೂಡ ಈ ಸಂಘಟನೆಯವರು ಹೇಳ್ತಕ್ಕಂಥದ್ದಿದೆ. ಆದ್ರೆ ಒಟ್ಟಿನಲ್ಲಿ ನಾವು ಮಾಡ್ತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ರೈತರ ಪರವಾಗಿ ಕಬ್ಬು ಬೆಳೆಗಾರರಾಗಿರ್ಬೋದು, ರೈತ ಸಂಘಟನೆಗಳಾಗಿರ್ಬೋದು, ಎರಡೂ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಒಟ್ಟಾರೆಯಾಗಿ ಹೇಳುವುದಾದ್ರೆ ಇವತ್ತು ರೈತ ಸಂಘಟನೆ ಆಗಿರ್ಬೋದು, ಕಬ್ಬು ಬೆಳೆಗಾರರ ಸಂಘಟನೆ ಆಗಿರ್ಬೋದು, ಇವತ್ತು ಬಸವೇಶ್ವರ ವೃತ್ತದಲ್ಲಿ ಆಗಿರ್ಬೋದು, ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರತಿಭಟನೆ ಏನಾಗಿತ್ತು ಅಂತಂದ್ರೆ ರೈತರಿಗೆ ನಿಗದಿತ ಬೆಲೆ ನೀಡಲಿ, ಪ್ರತಿ ಟನ್ಗೆ 3,500 ರೂಪಾಯಿ ನೀಡಲಿ ಮತ್ತು ಪಾರದರ್ಶಕವಾದ ತೂಕ ಅಳತೆ ನೀಡಲಿ ಅನ್ನೋದು ಒಂದು ಒಕ್ಕೂರಿನ ಕೂಗಾಗಿತ್ತು. ಈ ಪ್ರತಿಭಟನೆಯನ್ನು ನೋಡಿದ ಪ್ರಜ್ಞಾವಂತ ರೈತರ ಅಭಿಪ್ರಾಯಗಳು ಏನಾಗಿದೆ ಅಂತಂದ್ರೆ, ಇವತ್ತು ತಾಲೂಕಿನಲ್ಲಿ ನಾವೇ ರೈತರು ಕೋಟಿಗೆ ಬಾಳ್ತೀವಿ, ನಾವೇ ಎಲ್ಲ ರೈತರು ಸೇರಿಕೊಂಡು ಒಂದು ಕಾರ್ಖಾನೆ ನಿರ್ಮಾಣ ಮಾಡಿದ್ರೆ ಇವರ ಸರ್ಕಾರ ಹತ್ರ ಆಗಿರ್ಬೋದು, ಕಾರ್ಖಾನೆ ಹತ್ರ ಹೋಗುವ ಅವಶ್ಯಕತೆ ಬರಲ್ಲ ಅನ್ನೋದು ಇವತ್ತು ಅವರ ರೈತರ ಅಭಿಪ್ರಾಯವನ್ನು ಕೇಳಿ ಬರ್ತಾ ಇದೆ. ಒಂದು ವೇಳೆ ತಾಲೂಕಿನಲ್ಲದೆ, ಜಿಲ್ಲೆಯಲ್ಲದೆ, ರಾಜ್ಯದಲ್ಲಿ ಇದೇ ರೀತಿಯಾದ ಒಂದು ಒಕ್ಕೂರಿನ ಕೂಗು, ರೈತಾಪಿ ವರ್ಗದಿಂದ ಇದೇ ರೀತಿಯಾದ ಒಂದು ಒಕ್ಕೂರಿನ ಕೂಗು ಬಂದ್ರೆ ಏನಾಗುತ್ತೆ? ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಮತ್ತು ಸರ್ಕಾರದ ಪರಿಸ್ಥಿತಿ ಏನಾಗಬಹುದು? ಹೇಳದೆ ಜಾಗ ಖಾಲಿ ಮಾಡುವ ಒಂದು ಸಂದರ್ಭ ನಿರ್ಮಾಣವಾಗಬಹುದು. ಹಾಗಾಗಿ ಏನ್ ಮಾಡಬೇಕು ಇವತ್ತು ಅಂತಂದ್ರೆ ರೈತಾಪಿ ವರ್ಗದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ನಿಗದಿತ ಬೆಲೆ ಆಗಿರತಕ್ಕಂಥ ಪ್ರತಿ ಟನ್ನಿಗೆ 3,500 ರೂಪಾಯಿ ಮತ್ತು ಪಾರದರ್ಶಕವಾದ ಒಂದು ತೂಕವನ್ನು ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಿ. ಇವತ್ತಿನ ಪ್ರತಿಭಟನೆ ಇಡೀ ತಾಲೂಕಿನಲ್ಲಿ ಬಂದ್ ಕರೆಯನ್ನು ನೀಡಿ ಇವತ್ತು ಇಡೀ ರೈತಾಪಿ ಮತ್ತು
ರೈತ ಸಂಘಟನೆಗಳು ಸೇರಿಕೊಂಡು ಏನಾಗಿದೆ ಅಂತಂದ್ರೆ ಪ್ರತಿಭಟನೆ ಮಾಡಿದ್ದಾರೆ. ಇವತ್ತು ಅಫಜಲ್ಪುರ ಪಟ್ಟಣದಲ್ಲಿರ್ತಕ್ಕಂಥ ಬಸವೇಶ್ವರ ವೃತ್ತದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆ ಮತ್ತು ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆ ಏನೆಲ್ಲ ನಡೀತು ಅನ್ನೋದು ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರೈತರು ಸಂಘಟನೆಗಳನ್ನು ಬೆನ್ನ ಹತ್ತಿ ರೈತ ಸಂಘ ಬೇರೆ ಬೇರೆ ಸಂಘಗಳವ ಇದರ ರಿಜಿಸ್ಟ್ರೇಷನ್ ಇಲ್ಲ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸ್ವಾಭಿಮಾನಿ ಸಂಘದ ಎಲ್ಲ ರೈತರೇ. ಅದಕ್ಕಾಗಿ ಒಬ್ರು ಮುಂದೆ ಒಬ್ರು ಅಧ್ಯಕ್ಷರು ಒಬ್ರು ಕಾರ್ಯದರ್ಶಿಗಳು ಅಂತೇಳಿ ಏನೂ ಇಲ್ಲ, ಇದಕ್ಕೆ ರಿಜಿಸ್ಟ್ರೇಷನ್ ಇಲ್ಲ. ಎಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥವ್ರು ಹೆಚ್ಚಿನ ಸಂಖ್ಯೆ ಒಳಗ ಇದು ಹೋರಾಟ 2 ದಿನ ಒಲ್ಲಿ 4 ದಿನ ಒಲ್ಲಿ 2 ದಿನ ಒಲ್ಲಿ ಆ 3,500 ರೂಪಾಯಿ ನಮ್ಮ ಕಬ್ಬಿಗೇನು ಬೇಡಿಕೆ ಇಟ್ಟೇವಿ ಅದು ಈಡೇರೋರಿಗೆ ಇಲ್ಲಿಂದ ಯಾರು ಕದಲಬಾರ್ದು. ನೀವೇನಾದ್ರೂ ರಾತ್ರಿ ಒಂದು 10, 15, 20 ಮಂದಿ ಸಂಘಟನೆದವರು ನಾವು ಯಾರ್ಯಾರು ಇರ್ತೀವಿ, ನೀವು ಸಾಯಂಕಾಲ ರಾತ್ರಿ ಹೋದ್ರೂ ಬೆಳಿಗ್ಗೆ 8 ಗಂಟೆ ಒಳಗಡೆ ಎಲ್ಲಾ ರೈತರು ನೀವೇನ್ ಇವತ್ತು ಇದ್ದೀರಿ ನಿಮ್ ಜೊತೆ ಇನ್ನೊಂದು 4 ಮಂದಿ ಕರ್ಕೊಂಡು ಬರ್ಬೇಕು. ನಾಳೆಗೆ ಜಾಗ ಸಾಲಬಾರ್ದು, ಅಲ್ಲಿ ಹೋಗ್ಬೇಕು. ಅವರು ಟೈಮ್ ಕೊಡ್ತಾರ. ಇವತ್ತು ಹ್ಯಾಂಗ್ ಬೆಳಗಾವಿ ಪ್ರತಿಭಟನೆ ಅದ, ಇವತ್ತು ಸಾಯಂಕಾಲ 6 ಗಂಟೆ ತನವರು ಸರ್ಕಾರಕ್ಕೆ ಸವಾಲ್ ಹಾಕ್ಯಾರ. ನೀವು ಸಾಯಂಕಾಲ 6 ಗಂಟೆ ಒಳಗೆ 3,500 ಘೋಷಣೆ ಮಾಡದೇ ಇದ್ದಲ್ಲಿ ನಾವು ನಾಳೆ ಎಲ್ಲ ಹೆದ್ದಾರಿಗಳನ್ನು ಬಂದ್ ಮಾಡ್ತೀವಿ ಅಂದಾರ. ಅಲ್ಲಿ ರಾತ್ರಿ ಸಾವಿರಾರು ಮಂದಿ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿ ಮಲ್ಕೊಳಕತ್ತಾರ. ಅವ್ರಷ್ಟೇ ನಮ್ಗೆ ಸ್ವಾಭಿಮಾನಿ ಇದ್ದಿರ್ಬೇಕಲ್ಲ. ನಮ್ಮ ಸಂಘಟನೆ ಹೆಸರೇ ಸ್ವಾಭಿಮಾನಿ. ಸ್ವಾಭಿಮಾನಿಗಳು ನಾವು ಆಗ್ಬೇಕಲ್ಲ. ನಾವೆಲ್ಲರೂ ಕೂಡಿಲಿಕ್ಕೆ ಇದು ಪ್ರೋತ್ಸಾಹನೆ ಕೊಡ್ಲಿಕ್ಕೆ ಇರಲ್ಲ. ಬೆಳಿಗ್ಗೆ ನೋಡಿದ್ರೆ ಈಗ ನಿನ್ನೆನೆ ಇಷ್ಟು ಮಂದಿ ಇತ್ತು, ಇವತ್ತಿಂದ ಹೆಚ್ಚಾಗಬೇಕಾಯ್ತು. ಇವತ್ತು ಅಷ್ಟೇ 100-150 ಮಂದಿನೇ ಅದ. ಒಬ್ಬೊಬ್ರು 4 ಮಂದಿ ಕರ್ಕೊಂಡು ಬಂದ್ರೆ ಇವತ್ತು 100-200 ಇದ್ದವ್ರು ನಾಳೆ 1000 ಆಗ್ತೀವಿ. ಇನ್ನೂ 2 ದಿನ ಇವರೆಲ್ಲರೂ ಪ್ರಮುಖರು ಸಾಯಂಕಾಲ ಡೈಲಿ ಸಭೆ ತೋತಾರ, ಅವ್ರವ್ರು ಚರ್ಚೆ ಮಾಡ್ತಾರ, ನಾಳೆ ಏನ್ ಮಾಡ್ಬೇಕಂತಕ್ಕಂಥ ನಿರ್ಣಯ ತೋತಾರ. ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ಇಲ್ಲಿರ್ತಕ್ಕಂಥವ್ರು ನಾವು ನೀವು ಎಲ್ಲರೂ ಭದ್ರಾಗಿರ್ಬೇಕು. ಅವ್ರೇನಾದ್ರೂ ಇವತ್ತು ಬೆಳಗಾವದಲ್ಲಿ ಘೋಷಣೆ ಆಗಲಿಲ್ಲಪ್ಪ, ನಾಳೆ ಬೆಳಗಾವಿ ಪೂರ್ತಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಾರ. ನಾಳೆ ಸಾಯಂಕಾಲ ತನಕ ನಂಬಲ್ಲಿ ಘೋಷಣೆ ಆಗಿಲ್ಲ ಅಂದ್ರೆ ಇವ್ರು 8ನೇ ತಾರೀಕು 9ನೇ ತಾರೀಕು ಇಲ್ಲಿ ಅಫಜಲ್ಪುರ ಬಂದ್ ಅಂತೇಳಿ ಕರೆ ಕೊಟ್ರಪ್ಪ ಅಂದ್ರ ಅದು ಬೆಳಿಗ್ಗೆ 9ರಿಂದ ಸಾಯಂಕಾಲ 6 ಗಂಟೆ ತನಕ ಇಲ್ಲಿ ಅಂಬೇಡ್ಕರ್ ಸರ್ಕಲ್ನಾಗ ಮಾಡ್ತಾರ. ಇಲ್ಲಿ ಬಸವೇಶ್ವರ ಸರ್ಕಲ್ ನಾವು ಮಾಡ್ಲಿಕ್ಕತ್ತಾರ. ರೈತ ಸಂಘದವರು ಮಾಡ್ಲಿ, ಅವ್ರು ಕೂಡ 3,500 ನಮ್ಮ ಸಲುವಾಗಿ ಮಾಡ್ಲಿಕ್ಕತ್ತಾರ. ಅವರು ಬಸ್ಗಳು ಬಂದ್ ಮಾಡ್ಯಾರ, ಆ ಪ್ರತಿಭಟನೆಯನ್ನು ಮಾಡ್ಲಿ. ಆದ್ರೆ ನಾವಿಲ್ಲಿರ್ತಕ್ಕಂಥವ್ರು ಸಹಿತ ಈ ಸ್ವಾಭಿಮಾನಿ ಅಂತ ಏನು ಅರ್ಥ ಅದಲ್ಲ, ಇದಕ್ಕೆ ಎಲ್ಲರೂ ಬಲ ತುಂಬಬೇಕು. ಬಲ ತುಂಬಬೇಕಾದ್ರೆ ಇಲ್ಲಿದ್ದವ್ರು ಎಲ್ಲರೂ ಸ್ವಾಭಿಮಾನದಿಂದ ಬರಬೇಕು. ಯಾರಿಗೂ ವ್ಯವಸ್ಥೆ ಇವು ಗಾಡಿಗಳು ಮಾಡೋದು ಕರ್ಕೊಂಡು ಬರೋದು ಏನೂ ಇಲ್ಲ. ಅವ್ರು 1 ದಿನ ಅಥವಾ 2 ದಿನದ ಕರೆ ಕೊಟ್ರಂದ್ರ ಪ್ರತಿ ಊರಾಗ ನನಗೆ ಹೇಳಿಲ್ಲ ಯಾರು ಒಂದಿತ ಭಾವಿಸ್ಬೇಡ್ರಿ. ನಮ್ಮ ರೈತರು ಮುಖಂಡರು ಯಾರ್ಯಾರು ಇರ್ತಾರೆ ಎಲ್ಲ ಹಳ್ಳ್ಯಾಗ ಯಾರ್ಯಾರಿಗೆ ಸಂಪರ್ಕ ಇರ್ತದ ನೀವು ಫೋನ್ ಹಚ್ಚಬೇಕು. ನಾವು ಇಂಥ ದಿನ ಬಂದ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ಅವತ್ತು 4,500 ಗಟ್ಲೆ 10,000 ಗಟ್ಲೆ ಸಂಖ್ಯೆ ಸೇರಿಸ್ಬೇಕು. ಅಂದಾಗ ಅದು ಇಲ್ಲಿ ಬಸ್ ಬಂದ್ ಮಾಡಿದ್ರೆ ಕಲಬುರಗಿ DC ಬರಬೇಕು, ಅವ್ರು ಬರ್ತಾನೆ, ನಾವು ಹೇಳಲ್ಲ. ಅವ್ರು ಇಲ್ಲಿ ಬಂದ್ರ ಪೂರ್ತಿ ವಿಧಾನಸೌಧ ಮುಖ್ಯಮಂತ್ರಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಮಾಹಿತಿ ಹೋಗ್ಬೇಕು. ಅವ್ರು ಬಂದು ನಮ್ಮ ಪ್ರತಿಭಟನೆ ಅಬ್ಸಲ್ ಬರ್ಬೇಕು, ನಮ್ಮ ಬೇಡಿಕೆಗಳು ಈಡೇರ್ಬೇಕು. ಅಲ್ಲಿವರೆಗೆ ಇಲ್ಲಿಂದ ಯಾರು ಕದಲಂತಕ್ಕಂಥ ಮೆಸೇಜ್ ಹೋಗ್ಬೇಕು. ನಾವೇ ಒಕ್ಕಟ್ಟು ಬಿಟ್ಟು ಸಂಘಟನೆ ಬಿಟ್ಟು 1 ತಾಸು ಕೂತೇವೆ. ಈಗ ನಂದೊಂದರ ಕೆಲಸ ಅದ, ಹೋಗಿ ಬರ್ತೀನಿ. ಎಲ್ಲರೂ ಕೆಲಸದವ್ರು ಇದ್ದೀವಿ. ಇವತ್ತಿಂದ್ರ ಹತ್ತಿ ಬಿಡಿಸಲಿಕ್ಕೆ ಆಳುಗಳು ಸಿಗಲಾಗ್ಯಾವ. ರೈತರ ಕಷ್ಟ ಏನದ ಎಲ್ಲರಿಗೂ ಗೊತ್ತದ. ಆದ್ರೂ ಒಂದು ಹೋರಾಟದಾಗ ಇದು ಅವತ್ತಿನ ದಿನ 3,500 ರೇಟ್ ಬರತ್ತನ್ನ ನಾವು ಹೋರಾಟ ಮಾಡಿದ್ದೆ. ಅದಲ್ಲಿ ಮುಂದಿನ ದಿನಗಳಲ್ಲಿ ಸಹಿತಕ್ಕೆ ಹೋರಾಟ ಒಕ್ಕಟ್ಟ ಇಲ್ಲಿ ಅಫಜಲ್ಪುರದಾಗ ರೈತರು ಒಕ್ಕಟ್ಟರಪ್ಪ ಅಂತಕ್ಕಂಥ ಮೆಸೇಜ್ ಹೋಗ್ಬೇಕು. ಇವತ್ತಿನ ದಿನ ನೆನೆಸ್ತಾರ KRSನಾಗ 1 ಹನಿ ನೀರು ಬಿಟ್ರಪ್ಪ ಅಂದ್ರ ಮಂಡ್ಯದಾಗ 10 ನಿಮಿಷನಾಗ ರಸ್ತೆ ಮೈಸೂರು ಬೆಂಗಳೂರು ಹೆದ್ದಾರಿ ಬಂದ್ ಮಾಡ್ತಾರ. ಅದೇ ತರ ಈ ಬೆಳಗಾವಿನ ನಡೆದ ಸತತ 57ನೇ ದಿನ ಕಾಲಿಟ್ಟರ ಅವ್ರ ಹೋರಾಟ ಎಷ್ಟು ಮಾಡ್ಲಿಕ್ಕತ್ತಾರ ಅಂದ್ರೆ 5 ತಾಲೂಕುಗಳು ಬಂದವ.
ನಂಬಲ್ಲಿ ಇದು ಬರೇ ಒಂದು ಅಫ್ಜಲ್ಪುರ್ನಾಗ ಒಂದು ದೂರ ಮಾಡ್ಲಿಕತ್ತೀವಿ. 5 ತಾಲೂಕುಗಳು ಸಂಪೂರ್ಣವಾಗಿ ಬಂದ. ಅಲ್ಲಿ ಹೋರಾಟಕ್ಕೆ 10,000 ಸಂಖ್ಯೆ ಸೇರ್ಲಿಕತ್ತದ. ಅದು ನಂಬಲ್ಲಿ ಇನ್ನೂ ಅದು ಸ್ವಾಭಿಮಾನ ಬರಬೇಕಾಯ್ತಪ್ಪ ಅಂದ್ರೆ ಇನ್ನೂ ಇಲ್ಲಿರ್ತಕ್ಕಂಥ 100 ಮಂದಿ ಒಂದು 8-10 ಮಂದಿ ನಾಳೆ ದಿನ ಕರ್ಕೊಂಡು ಬರ್ರಿ. ನಾಳೆ 1000 ಸೇರಿದವರು ನಾಳೆ 1000 ಮಂದಿ 10 ಮಂದಿ ಕರ್ಕೊಂಡು ಬಂದ್ರೆ 10,000 ಮಂದಿ ಆಗ್ತದ. ನಮ್ಮ ಬೇಡಿಕೆಗಳು ಈಡೇರುವವರೆಗೆ ಇಲ್ಲಿಂದ ಯಾರೋ ಕದಲಂತಕ್ಕಂಥ ನಿಮ್ಮ ಮನಸ್ಸಿನಾಗೆ ನೀವು ಪ್ರತಿಜ್ಞೆ ಮಾಡ್ಕೊರಿ. ನಾವು ಬಾಯಿಲಿಂದ ನೀವು ಪ್ರತಿಜ್ಞೆ ಮಾಡ್ರಿ, ಹಾನಿ ಮಾಡ್ರಿ ಹೇಳಲ್ಲ. ನಿಮ್ಮ ಮನಸ್ಸಿಗೆ ನೀವು ಶರ್ತಿ ಹಾಕೋರಿ. ಇದು ಎಲ್ಲರಿಗೆ ಅದ. ಇದೇನು ಒಬ್ರು ಇವ್ರು ಮಾಡ್ಲಿಕ್ಕತ್ತಪ್ಪ ಮುಂದಾಗಿ ಮಾಡ್ಲಿಕ್ಕತ್ತಾರ ಅದು ನಾವು ಹೆಮ್ಮೆ ಪಡಿಬೇಕು. ನಾವು ಹೆಮ್ಮೆ ಪಡಿಬೇಕಾದ್ರೆ ನಮ್ಮ ಹೆಮ್ಮೆ ಅವ್ರಿಗೆ ತೀರಿಸ್ಬೇಕಾದ್ರೆ ಏನೂ ಇಲ್ಲ. ನಾವು ಬಂದು ಇಲ್ಲಿ ಕೂತ್ಕೋಬೇಕು. ನಿಮ್ಗೆ ಭಾಷಣ ಬರಲ್ಲ, ಭಾಷಣ ಮಾಡಬೇಡ್ರಿ. ಮಾಡೋರು ಮಾಡ್ತಾರ, ಬೇಡಿಕೆ ಇಡೋರು ಇಡ್ತಾರ, ಅವ್ರಿಗೆ ಸಂಪೂರ್ಣ ಸಹಕಾರ ಕೊಡ್ರಿ. ಯಾಕಂದ್ರೆ ಪ್ರತಿಯೊಬ್ಬ ರೈತರು ಕೂಡ ಇವತ್ತು ಹಗಲ ರಾತ್ರಿ ದುಡಿದು ಕಬ್ಬು ಬೆಳೆದು ಫ್ಯಾಕ್ಟ್ರಿ ಕೊಟ್ಟಾಗ ಆಗಲೇ ನಮ್ಮ ಸೋದರ ಹೇಳಿದ್ರು, ಪ್ರತಿಯೊಂದು ಗಾಡಿಗೆ ಒಂದೊಂದು ಟನ್ ಕಬ್ಬು ಕಳು ಮಾಡ್ತಕ್ಕಂಥದ್ದು ನೋಡ್ಕೊಂಡು ಹೋದಾಗ ಪ್ರತಿಯೊಬ್ಬ ರೈತರು ಕೂಡ ಇವತ್ತು ಎಷ್ಟೋ ಜನ ಬಾಳ್ಕೊಂಡು ನೋಡ್ತೀವಿ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಇರ್ತದೆ ಅಂತ ಕೆಲಸ ಆಗದೇನೆ ಪ್ರತಿಯೊಬ್ಬ ರೈತನಿಗೆ ಕೂಡ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದ್ದು ಸರ್ಕಾರ ಕಾಣ್ತಾ ನೋಡ್ಬೇಕಾಗ್ಯದ. ಯಾಕಂದ್ರೆ ಭಾಳ ದಿವಸ ಇದು ಸತ್ಯಾಗ್ರಹ ನಡ್ಕೊಂಡು ಬಂದು ಯಾವ ಸರ್ಕಾರನೂ ಕೂಡ ಯಾವ ಅಧಿಕಾರಿಗಳು ಕೂಡ ಬಂದು ಸ್ಪಂದಿಸ್ತಾ ಇಲ್ಲ. ರೈತರನ್ನ ಭೇಟಿಯಾದಾಗ ಅವರನ್ನು ಆಡ್ತಕ್ಕಂಥ ಮಾತು ಕೇಳ್ತಕ್ಕಂಥವ್ರು ಇವತ್ತು ಯಾರೂ ಇಲ್ಲ. ಅಂತ ರೈತನು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡಿ ಬೇಕೇ ಬೇಕಂತಕ್ಕಂಥ ಮಾತನ್ನ ಕೇಳಿಕೊಂಡಾಗ ಆ ಕೂಗು ಯಾರಿಗೆ ಕೇಳಿಸ್ತಾನಿಲ್ಲ. ಕೂಗು ಕೇಳಬೇಕಾದಾಗ ರೈತ ಬಹಳಷ್ಟು ಧ್ವನಿಗಳನ್ನು ಕೂಡಿಸಿ ಕೂಗಿದಾಗ ಆದರೂ ಕೂಡ ಆ ಕೂಗು ಅವ್ರಿಗೆ ಮುಟ್ಟಿರೋದು ಕಾಣಿಸ್ತದ. ಕೂಗು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ರೈತರು ಇನ್ನೂ ಮಾಡಬೇಕಾಗ್ಯದ. ಈ ಸತ್ಯಾಗ್ರಹವನ್ನು ಇನ್ನೂ ಮುಂದುವರಿಸಬೇಕಾಗ್ಯದ. ಸರ್ವ ರೈತರು ಕೂಡ ಈ ಸಭೆಗೆ ಸ್ಟ್ರೈಕಿಗೆ ಸಲಹೆ ಕೊಡಬೇಕಂತ ಕೂಡ ಹಾರೈಸಿ 2 ಮಾತಿಗೆ